ವೀಕ್ಷಕರ ಸಮುದ್ರದಲ್ಲಿ ಮುಳುಗಿದ ದ್ವಾರಕ ನಗರವನ್ನು ಹುಡುಕಿದ್ದಾರೆ. ಭಾರತ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಸಿಬ್ಬಂದಿಗಳು ಅರೇಬಿಯನ್ ಸಮುದ್ರದಲ್ಲಿ ಪೊಲ್ಯೂಷನ್ ಹೇಗೆ ಇದೆ ಎಂದು ಉದ್ದೇಶದಿಂದ ಸಮುದ್ರಕ್ಕೆ ಜಿಗಿಯುತ್ತಾರೆ. ಆದರೆ ಅವರಿಗೆ ಇಲ್ಲಿ ಸಿಕ್ಕದ್ದು ಶಿಲ್ಪಕಲೆಗಳು, ಮಂಟಪ, ಮನೆ, ಕಂಬಗಳು ಎಲ್ಲವೂ ಮನುಷ್ಯರಿಂದ ಮಾಡಿದ್ದು ಎಂದು ಡೈವರ್ಸಿಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಇಲ್ಲಿ ಸಿಕ್ಕ ಪ್ರತಿ ಒಂದು ಶಿಲ್ಪಕಲೆಗಳ ಮೇಲೆ ದೇವರ ಧ್ವಜ ಮತ್ತು ಹಿಂದೂ ಧರ್ಮದ ಚಿತ್ರಣ ಕಾಣುತ್ತೆ. ಇನ್ನು ಇದರ ಬಗ್ಗೆ ಹೆಚ್ಚು ಮಾಹಿತಿ ತಿಳಿಯಲು ಅಂಡರ್ ವಾಟರ್ ಎಕ್ಸ್ಕವೇಷನ್ ಟೀಮ್ ಸಮುದ್ರಕ್ಕೆ ಇಳಿಯುತ್ತೆ. ಈ ಇನ್ವೆಸ್ಟಿಗೇಷನ್ ಗವರ್ಮೆಂಟ್ ಆಫ್ ಗುಜರಾತ್ ನಡೆಸುತ್ತೆ. ಈ ಇನ್ವೆಸ್ಟಿಗೇಷನ್ ಹೊಣೆ ಹೊತ್ತಿದ್ದು HD ಸಂಕಾರಿಯಾ. ಸಮುದ್ರದಲ್ಲಿ ಇಳಿದ ಎಕ್ಸ್ಕವೇಷನ್ ಟೀಮ್ ನಡೆಸಿದ ಇನ್ವೆಸ್ಟಿಗೇಷನ್ ನಲ್ಲಿ ಹಿಂದೂ ಸಂಸ್ಕೃತಿಯ ಪುರಾವೆ ಇರುವ ಕಲ್ಲುಗಳು ಸಿಗುತ್ತೆ. ಎಕ್ಸ್ಕವೇಷನ್ ಟೀಮ್ ಹೇಳುತ್ತೆ ಇದು ದ್ವಾರಕ ನಗರ ಎಂದು. ಇದಾದ ಮೇಲೆ ಗುಜರಾತ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಅಂಡರ್ ವಾಟರ್ ರಿಸರ್ಚ್ ಇನ್ವೆಸ್ಟಿಗೇಷನ್ ಶುರು ಮಾಡುತ್ತೆ. ಇದರ ಹೊಣೆ ಹೊತ್ತಿದ್ದು SN ರಾವ್. SN ರಾವ್ ಭಾರತದ ಶ್ರೇಷ್ಠ ಆರ್ಕಿಯಾಲಜಿ ವ್ಯಕ್ತಿ. SN ರಾವ್ ಮತ್ತು ತಮ್ಮ ತಂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅರೇಬಿಯನ್ ಸಮುದ್ರಕ್ಕೆ ಪ್ರಯಾಣ ಬೆಳೆಸುತ್ತಾರೆ. SN ರಾವ್ ಮೊದಲಿನಿಂದಲೂ ಶ್ರೀ ಕೃಷ್ಣ ದೇವರ ಮೇಲೆ ಅಪಾರ ನಂಬಿಕೆ ಮತ್ತು ಭಕ್ತಿ ಇಟ್ಟುಕೊಂಡಿರುತ್ತಾರೆ. ತಮ್ಮ ತಂಡದ ಸದಸ್ಯ SN ರಾವ್ಗೆ ಕೇಳುತ್ತಾರೆ, ಸರ್, ಕೃಷ್ಣ, ದ್ವಾರಕ ಎಲ್ಲ ನೀವು ನಂಬುತ್ತೀರಾ? ನನಗೆ ಕೇಳಿದರೆ ನಗು ಬರುತ್ತೆ, ಇವೆಲ್ಲ ಸುಮ್ಮನೆ ಕಟ್ಟುಕತೆ ಎಂದು ಹೇಳುತ್ತಾನೆ. ಇದಕ್ಕೆ SN ರಾವ್ ಕೊಟ್ಟ ಉತ್ತರ ಒಂದು ಕ್ಷಣ ಮೈ ಜುಮ್ ಎನ್ನುತ್ತೆ. ಇಲ್ಲಿ ಏನು ಕಾಣುತ್ತಿಲ್ಲ ಎಂದ ಕೂಡಲೇ ಇಲ್ಲಿ ಏನು ಇಲ್ಲ ಎಂದು ಅರ್ಥ ಅಲ್ಲ. ಶ್ರೀಕೃಷ್ಣ ಹೇಳೋದು ಬರೀ ಭಗವದ್ಗೀತೆ ಅಲ್ಲ, ಅದು ಜೀವನ. ಇಡೀ ಜಗತ್ತಿಗೆ ಭಗವದ್ಗೀತೆಯಿಂದ ಪಾಠ ಮಾಡಿ ಒಂದು ದಾರಿ ತೋರಿಸಿದ ಇವರಿಗಿಂತ ದೊಡ್ಡ ಗುರು ಯಾರಿದ್ದಾರೆ? ಸಮುದ್ರದ ಮಧ್ಯೆ ಎಷ್ಟೋ ವರ್ಷಗಳ ಹಿಂದೆ ದ್ವಾರಕ ನಗರ ಸೃಷ್ಟಿ ಮಾಡುತ್ತಾರೆ. ಇವರಿಗಿಂತ ದೊಡ್ಡ ಆರ್ಕಿಟೆಕ್ಟ್ ಬೇಕಾ? ಬರೀ ಕಣ್ಣಿನಿಂದಲೇ ಮನಸ್ಸಿನ ಮಾತು ಅರ್ಥ ಮಾಡಿಸುವ ಶ್ರೀ ಕೃಷ್ಣ ಇವರಿಗಿಂತ ದೊಡ್ಡ ಸೈಕಾಲಜಿಸ್ಟ್ ಯಾರಿದ್ದಾರೆ? ಇಡೀ ಪ್ರಪಂಚವನ್ನೇ ಕೊಳಲಿನ ಸಂಗೀತದಲ್ಲಿ ಬಂಧಿಸುವ ಇವರಿಗಿಂತ ದೊಡ್ಡ ಸಂಗೀತಗಾರ ಯಾರಿದ್ದಾರೆ? ಆರೋಗ್ಯದ ಸಂದೇಶ ಕೊಡುವ ಇವರಿಗಿಂತ ದೊಡ್ಡ ಡಾಕ್ಟರ್ ಯಾರಿದ್ದಾರೆ? ಧರ್ಮಕ್ಕೋಸ್ಕರ ಯುದ್ಧ ಮಾಡು ಎಂದು ಹೇಳುವ ಇವರಿಗಿಂತ ವೀರ ಯೋಧ ಇನ್ನೊಬ್ಬರು ಬೇಕಾ? ತನ್ನ ಪ್ರಜೆಗಳಿಗೆ ಕಷ್ಟಗಳನ್ನು ಗೊತ್ತಾಗದೆ ನೋಡಿಕೊಳ್ಳುವ ಕೃಷ್ಣ ಈತನನ್ನು ಮೀರಿಸುವ ರಾಜ ಯಾರಿದ್ದಾರೆ? ಹೋಮದಿಂದ ಮಳೆ ಬರಿಸುವ ಇವರಿಗಿಂತ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಿರುವ ಕ್ಲೈಮೆಟಾಲಜಿಸ್ಟ್ ಯಾರಿದ್ದಾರೆ? ಒಂದೇ ಬೆರಳಿನಲ್ಲಿ ವೇಗದ ಲೆಕ್ಕವಿಲ್ಲದೆ ಸುದರ್ಶನ ಚಕ್ರ ತಿರುಗಿಸಿ ನಿಯಂತ್ರಿಸುವ ಕೈನೆಟಿಕ್ ಇಂಜಿನಿಯರ್ ಯಾರಿದ್ದಾರೆ? ಕೃಷ್ಣ ಅಂದ್ರೆ ಅರ್ಥ ಫೈಟರ್, ಟೀಚರ್, ವಾರಿಯರ್, ಡಾಕ್ಟರ್. ಕೃಷ್ಣ ಅಂದ್ರೆ ಇಡೀ ಭೂಮಂಡಲ, ಪ್ರತಿಯೊಬ್ಬ ಮನುಷ್ಯನ ಕಣ ಕಣದಲ್ಲೂ ಕೃಷ್ಣ ಇದ್ದಾನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ತಂಡದ ಸದಸ್ಯ ಒಂದು ಕ್ಷಣ ದಂಗಾಗಿ ಹೋಗುತ್ತಾನೆ. SN ರಾವ್ಗೆ ಕೈ ಮುಗಿಯುತ್ತಾನೆ. ನನ್ನ ಯೋಚನೆ ಬದಲಾಯಿಸಿ ಬಿಟ್ಟಿರಿ ಎಂದು ಹೇಳುತ್ತಾನೆ. SN ರಾವ್ ಮತ್ತು ತಂಡ ಸಮುದ್ರದ ಆಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ 100 ಮೀಟರ್ ಬಾಗಿಲು, ಗೋಡೆ, ಕಾಂಪೌಂಡ್ ಎಲ್ಲ ಕಂಡು ಬರುತ್ತೆ. ಇಲ್ಲಿ ಸಿಕ್ಕ ಅವಶೇಷಗಳನ್ನು ಮಣಿಪುರ ಲ್ಯಾಬ್ ಮತ್ತು ಆಕ್ಸ್ಫರ್ಡ್ಗೆ ಪರೀಕ್ಷೆಗೆ ಕಳಿಸುತ್ತಾರೆ. ಇದರಿಂದ ಗೊತ್ತಾಗುತ್ತೆ ಇವೆಲ್ಲವೂ 9000 ವರ್ಷಗಳ ಹಿಂದಿನದ್ದು. SN ರಾವ್ ಖಚಿತಪಡಿಸುತ್ತಾರೆ ಇದು ಶ್ರೀಕೃಷ್ಣ ದ್ವಾರಕ ಅರಮನೆ. ಸಮುದ್ರದಲ್ಲಿ ಇರುವ ದ್ವಾರಕ ಈಗ ಇರುವ ದ್ವಾರಕದಿಂದ 20 ಕಿಲೋಮೀಟರ್ ದೂರ ಇದೆ. 100 ಮೀಟರ್ ಆಳದಲ್ಲಿ ಈ ದ್ವಾರಕ ನಗರ ಕಂಡು ಬಂದಿದೆ. ಅಂದಾಜು 5 ಕಿಲೋಮೀಟರ್ಗೂ ಹೆಚ್ಚು ಸಮುದ್ರದ ಒಳಗೆ ಹರಡಿದೆ. ಅಷ್ಟೇ ಅಲ್ಲ, ಇಲ್ಲಿ ಅಡುಗೆ ಮನೆ, ಜೋಕಾಲಿ, ಇನ್ನು ಎಷ್ಟೋ ರೀತಿಯ ಪುರಾವೆ ಸಿಕ್ಕಿದೆ. ಪ್ರಪಂಚದಲ್ಲೇ ಇದು ಅತಿ ದೊಡ್ಡ ಆವಿಷ್ಕಾರವಾಗಿ ಹೊರಹೊಮ್ಮುತ್ತೆ. ಇಲ್ಲಿ ಭಾರತವಲ್ಲದೆ ಎಲ್ಲಾ ದೇಶದ ಇನ್ವೆಸ್ಟಿಗೇಟರ್ಸ್ ಬಂದು ಇನ್ವೆಸ್ಟಿಗೇಟ್ ಮಾಡಿಕೊಂಡು ಹೋಗಿದ್ದಾರೆ. ಇದು ದ್ವಾರಕ ಎಂದು ಕನ್ಫರ್ಮ್ ಮಾಡಿದ್ದಾರೆ. ಡಿಸ್ಕವರಿ ಚಾನೆಲ್ ಕೂಡ ಸಮುದ್ರದ ಒಳಗೆ ಹೋಗಿ ದ್ವಾರಕ ಡಾಕ್ಯುಮೆಂಟರಿ ಮಾಡಿಕೊಂಡು ಬಂದಿದ್ದಾರೆ. ಈ ಡಾಕ್ಯುಮೆಂಟರಿಯ ವಿಡಿಯೋ ಇಂಟರ್ನೆಟ್ ಅಲ್ಲಿ ಲಭ್ಯವಿದೆ. ಅಲೋಕ್ ತ್ರಿಪತಿ ಎಂಬ ಆರ್ಕಿಯಾಲಜಿಸ್ಟ್ ಎಕ್ಸಿಕ್ಯೂಷನ್ ಆಫ್ ದ್ವಾರಕ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಸಮುದ್ರದಲ್ಲಿ ನಡೆದ ಎಲ್ಲ ದ್ವಾರಕದ ರಿಸರ್ಚ್ ಬಗ್ಗೆ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಲಭ್ಯವಿದೆ. ಈಗಲೂ ಕೂಡ ಇಲ್ಲಿ ಹುಡುಕಾಟ ನಡೆಯುತ್ತಲೇ ಇರುತ್ತೆ. ಪ್ರತಿ ಸಲ ಇಲ್ಲಿ ಏನಾದರೂ ಒಂದು ಸಿಕ್ಕೇ ಸಿಗುತ್ತೆ. ಈ ದ್ವಾರಕ ನಗರದಲ್ಲಿ ಡ್ರೈನೇಜ್ ಸಿಸ್ಟಮ್, ವಾಟರ್ ಪ್ಯೂರಿಫೈಯಿಂಗ್ ಸಿಸ್ಟಮ್, ಫುಡ್ ಸ್ಟೋರೇಜ್ ಬ್ಲಾಕ್ ಎಲ್ಲವೂ ಕೂಡ ಸಿಕ್ಕಿದೆ. 9000 ವರ್ಷಗಳ ಹಿಂದೆ ಈ ದ್ವಾರಕದಲ್ಲಿ ಡ್ರೈನೇಜ್ ಸಿಸ್ಟಮ್, ವಾಟರ್ ಪ್ಯೂರಿಫೈಯಿಂಗ್ ಸಿಸ್ಟಮ್ ಇತ್ತು ಅಂದ್ರೆ ದ್ವಾರಕ ನಗರ ಎಷ್ಟು ಆಧುನಿಕತೆಯಿಂದ ಕೂಡಿತ್ತು ಎಂದು ಗೊತ್ತಾಗುತ್ತೆ. ಇಂಡಿಯನ್ ಸೈಂಟಿಸ್ಟ್ ಮತ್ತು ಆರ್ಕಿಯಾಲಜಿಸ್ಟ್ಗೆ ಯಾವುದೇ ಅನುಮಾನವಿಲ್ಲ, ಇದು 100% ದ್ವಾರಕ ನಗರ ಎಂದು ದೃಢೀಕರಿಸಿ ಹೇಳುತ್ತಾರೆ. ವೀಕ್ಷಕರೇ, ಭಾರತ ದೇಶದ ಇತಿಹಾಸದಲ್ಲೇ ಇದು ಅತ್ಯಂತ ದೊಡ್ಡ ಬದಲಾವಣೆ ತರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪ್ರತಿದಿನ ದ್ವಾರಕದಲ್ಲಿ ಒಂದಲ್ಲ ಒಂದು ಬದಲಾವಣೆ ಆಗುತ್ತಲೇ ಇದೆ. ಮುಂಬರುವ ದಿನಗಳಲ್ಲಿ ಏನಾಗುತ್ತೆ ಎಂದು ಕಾದು ನೋಡಬೇಕು ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಎಲ್ಲರಿಗೂ ಶುಭ ದಿನ.